ಕರ್ನಾಟಕದ ಜನತೆಗೆ ಜೈ ಹಿಂದ್, ನಮಸ್ಕಾರ. ನಾ ಹೇಳೋ ವಿಷಯ ಒಂದೇ. ಇವಾಗ ಭಾಳ ಮುಖ್ಯವಾದ ವಿಷಯ ಹೇಳ್ಬೇಕಾತ. ನಾ ಫಾರ್ಮ್ ಹೌಸ್ ಶುರು ಮಾಡಿದಾಗ ನಾ ಎಲ್ಲರಿಗೂ ಹೇಳ್ತಿದ್ದೆ ವಿಡಿಯೋದಾಗ, ಇಲ್ಲ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಯಾರಾದರೂ ಹೇಳ್ರಿ ಗೊತ್ತಿದ್ದಾರಂತೇಳಿ. ನನಗೆ ಎಷ್ಟೋ ಜನ ಫೋನ್ ಹಚ್ಚಿ ಎಲ್ಲ ರೀತಿ ಹೇಳಿದರು. ಅದರಲ್ಲಿ ಮುಖ್ಯವಾದ ಪಾತ್ರ ಏನಂದ್ರೆ ಒಬ್ಬರದೈತಿ ಜಾಸ್ತಿ. ಅದಾರ 3 ಮಂದಿನೂ ಅದಾರ, ಇನ್ನೂ ಒಂದು 4 ಜನ ಒಟ್ಟು ನನಗೆ ಸಪೋರ್ಟ್ ಮಾಡಿದ್ರು ಭಾಳ. ಅದ್ರಾಗ ಒಬ್ಬನ ಮುಖ್ಯವಾದ ವಿಷಯ ಅಂದ್ರೆ ಅವನದು ವಿಡಿಯೋನು ಮಾಡೀನಿ, ಹೇಳ್ತೇನೆ. ಅವನು ಇಲ್ಲೇ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಸಿಂಧೋಗಿ ಅನ್ನೋ ಊರಿನವ ಒಬ್ಬ ಹುಡುಗ. ಅವನು ಪಾಪ ಅವನ ಆಸೆಗಳು ಭಾಳ ಇದ್ದು, ಅಂದ್ರೆ ಆರ್ಮಿ ಸೇರ್ಬೇಕು ಅನ್ನೋದು. ಆದ್ರೆ ಅವನು ದುರಾದೃಷ್ಟ, ಅವನು ತೆಂಗಿನ ಗಿಡದ ಮೇಲೆ ಹತ್ತಿ ತೆಂಗಿನಕಾಯಿ ಹರಿಯಾಕೆ ಹೋಗಿ ಮ್ಯಾಲಿಂದ ಬಿದ್ದು 2 ಕಾಲ ಸ್ವಾಧೀನ ಕಳ್ಕೊಂಡ. ಪಾಪ ಅವನು ಕಳ್ಕೊಂಡ ಮೇಲೆ ಯಾವುದು ಏನು ಮಾಡೋಕ್ಕಾಗಲಿಲ್ಲ. ಪಾಪ ಅವನ ಆಸೆಗಳೆಲ್ಲ ಚೂರು ಚೂರಾಗೋದು. ಬಟ್ ಆದ್ರೆ ಅವನ ಏನಂದ್ರೆ ಸ್ಟಿಲ್ ಅವನು ನಾ ಮಾಡಬೇಕು ಅನ್ನೋ ಕುಬಿ ಅನ್ನೋದು ಭಾಳ ಐತಿ. ಈಗ ಅವನು ಸ್ವಂತ ಕುರಿ ಫಾರ್ಮ್ ಮಾಡಕತ್ತಾನ. ಹೊಳ್ಳಿ ಟಗರ್ಗಳನ್ನ ಸಾಕಿ ಮಾರ್ಯಾನ. ಈಗ ಒಂದು 10-15 ಟಗರ್ ಮಾರ್ಯಾನ. ಅವಾಗ ಎಕ್ಸ್ಪೀರಿಯನ್ಸ್ ಭಾಳ ಇತ್ತು. ಅವ್ನು ನನಗೆ ಯಾವಾಗಿದ್ರು ಕಾಂಟ್ಯಾಕ್ಟ್ನಾಗಿದ್ದ. ಅವನ ಹೆಸರು ಬಸು ಅಂತೇಳಿ. ಭಾಳ ಒಳ್ಳೆ ಹುಡುಗ, ಮುಗ್ಧ ಮನಸ್ಸು. ಅವನಿಗೆ ಪಾಪ ಈ ರೀತಿ ಆಗಬಾರ್ದಾಗಿತ್ತು. ಬಟ್ ಏನು ಮಾಡೋಕ್ಕಾಗತ್ತೆ, ಹಣೆ ಬರ. ಅದು ಆ ಟೈಮ್ ಒಂದು ಸರಿ ಇರಲಿಲ್ಲ ಅಂತ ಕಾಣುತ್ತೆ, ಆಗಿದೆ. ಅವ್ನು ನನಗೆ ಯಾವ ರೀತಿ ಸಪೋರ್ಟ್ ಕೊಟ್ಟ ಅಂದರೆ, ಯಾವ ರೀತಿ ಮೇಯಿಸ್ಬೇಕು, ಏನು ಎಂತ ಎಲ್ಲ ಹೇಳ್ತಾ ಇದ್ದ. ಬಟ್ ಅವನ ಪಾತ್ರನೂ ಇದೆ. ಅವನ ಜೊತೆಯಲ್ಲಿ ಮತ್ತು ನಮ್ಮ ಬೆನಕಟ್ಟಿ ಚೂರಿ ಅಣ್ಣ ಅವರು ಹೇಳಿದರು, ಮತ್ತು ನಮ್ಮ ಕಬ್ಬೂರಿನ ಪಾಟೀಲ್ ಹನುಮಂತನ ಪಾಟೀಲ್ ಅವರು ಹೇಳಿದರು, ಮತ್ತು ನಮ್ಮ ಬೆಳಗಾವಿದ ಒಂದು ಫಾರ್ಮ್ದವರು ನಮ್ಮ ಸೂರಜ್ ಅಂತೇಳಿ ಸೂರಜ್ ಅವರು ಹೇಳಿದರು, ಮತ್ತು ನಮ್ಮೂರಿನ ನಮ್ಮ ಮಂಜುನಾಥ್ ಗೊರನ್ಕೊಳ್ಳ ಅವರು ಹೇಳಿದರು. ಅವರು ಹೇಳಿದ್ದಕ್ಕೆ ಇದೆಲ್ಲ ಪಾಸ್ ಆಗಿದ್ದು. ಅಂದ್ರೆ ನಂದೀಗ ಫಸ್ಟ್ ರಿಸಲ್ಟ್ ಚೆನ್ನಾಗಿ ಬಂತು. ಹಂಗಂದ್ರೆ ಇದು ಫಸ್ಟ್ ಬ್ಯಾಚಿದ್ದು 10:30 11 ಮಟ್ಟ ಕೇಳಾಕತ್ರಿ. ಈಗ ನಾ ಈಗ ಸೇಲ್ ಮಾಡ್ಬೇಕಂದ್ರೆ 12 ಮಟ್ಟ ಮಾಡ್ಬೇಕಂತೇಳಿ ನನ್ನ ವಿಚಾರ ಬಂತು. ನೋಡ್ರಿ, ಶಾಲ್ಯಾಗಾದ್ರೂ ನಾವು ಗುರುಗಳು ಹೇಳ್ತಾರೆ, ಎಲ್ಲ ಗುರುಗಳು ಚಲೋನೇ ಇರ್ತಾರೆ, ಪಾಪ ಅವ್ರು ಪಾಠ ಹೇಳ್ತಾರೆ. ನಾವು ಅದ್ರ ಜೋಡಿ ಎಫೆಕ್ಟ್ ಮಾಡ್ಬೇಕಂದ್ರೆ ನನ್ನ ಉದ್ದೇಶ ಏನಂದ್ರೆ, ಅವರೆಲ್ಲ ಹೇಳಿದ್ರು. ಬಟ್ ನಾನು ಇಲ್ಲಿ ಎಫೆಕ್ಟ್ ಮಾಡಿದ್ದು, ನಾ ಕೆಲಸ ಮಾಡಿದ ರೀತಿ, ಕಲಿಯೋ ರೀತಿ, ಓದೋ ರೀತಿ, ಬರೋ ರೀತಿ, ಯಾವ ರೀತಿ ನಾ ಕಲಿತೆ ಅಂದರೆ, ನಾನು ತೋರಿಸ್ಲಿಲ್ಲ ಅಂದ್ರೆ ಅದು ರಿಸಲ್ಟ್ ಪಾಸ್ ಹಾಕಿರ್ಕಿಲ್ಲ. ಪಾಸ್ ಆಗೋಕ್ಕೆ ಕಾರಣ ನಾನು ಎಫೆಕ್ಟ್ ಹಾಕಿದೆ. ಬಟ್ ಅವ್ರ ಗೈಡೆನ್ಸಿಂದ ಎಫೆಕ್ಟ್ ಹಾಕಿದ್ದಕ್ಕೆ ನಾನು ಪಾಸ್ ಆಗಿದ್ದು ಅಂತ ನಾನು ತಿಳ್ಕೊತೀನಿ. ಪಾಪ ಸಿಂಧೋಗಿ ಹುಡುಗಂದು ಒಂದು ಸ್ವಲ್ಪ ವಿಡಿಯೋ ಮಾಡಿದೆ, ನೋಡಿ ಯಾವ ರೀತಿ ಪಾಪ ವೀಲ್ ಚೇರ್ ಮೇಲೆ ಅವನು ಟಗರ್ಗಳನ್ನ ಸಾಕ್ತಾ ಇದ್ದಾನೆ. ಅದನ್ನು ಸ್ವಚ್ಛನೂ ಅವನೇ ಮಾಡ್ತಾನೆ, ಮೇವನು ಅವನೇ ಹಾಕ್ತಾನೆ, ಎಲ್ಲ ರೀತಿ ಮಾಡ್ತಾ ಇದ್ದಾನೆ. ಇವಾಗ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದ ಮಾಡಾಕತ್ತಾನೆ. ಈಗ 1-2 ಮರಿ ಸಾಕ್ತಾ ಇದ್ದಾನೆ, ಅದನ್ನು ತೋರಿಸ್ತೇನೆ. ಇವಾಗ ನಮ್ಮ ಪಪ್ಪಿನೂ ಸಿಜ್ಜು ತಂದಿದ್ದಲ್ಲ, ಅದಕ್ಕೆ ಹೆಸರು ಇವಾಗ ಚಾರ್ಲಿ ಅಂತ ಇಟ್ಟಿದ್ದೀನಿ. ಅದನ್ನು ಡಿವಾರ್ಮಿಂಗ್ ಮಾಡಿದೆ. ಇನ್ನು ಒಂದು ಇಂಜೆಕ್ಷನ್ ಐತಲ್ಲ, ಅದನ್ನು ಮಾಡಿಸ್ಬೇಕು. ಪಪ್ಪಿ ಡಪ್ಪಿ ಆಗಿದೆ ಅದಕ್ಕೆ. ಮತ್ತು ನಾನು ಫಾರ್ಮಲ್ಲಿ ಮರಿ ಫುಡ್ ಚೇಂಜ್ ಮಾಡಿದ್ದೇನೆ ಇವಾಗ. ಅಂದರೆ ಅದಕ್ಕೆ ಮುಂಚೆ ಡ್ರೈ ಕೊಡ್ತಾ ಇದ್ನಲ್ಲ, ಇವಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದೇನೆ. ಯಾಕಂದರೆ ಇದು ಇನ್ನೊಂದು 20 ದಿನ ಆದರೆ ಮಾರಬೇಕು. ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದೀನಿ. ಸ್ವಲ್ಪ ಕೊಬ್ಬು ಜಾಸ್ತಿ ಆಗಲಿ, ಮೈ ಜಾಸ್ತಿ ಬರಲಿ ಅಂತ ಒಂದು ಸ್ವಲ್ಪ ಇವಾಗ ಕಾಳನ್ನ ನೆನೆ ಇಟ್ಟು, ಅಂದರೆ ಅದರಲ್ಲಿ ಗೊಂಜಾಳ ಮತ್ತು ಸಜ್ಜಿ, ಜೋಳ, ಆಮೇಲೆ ಹುಳ್ಳಿ, ಈ ರೀತಿ 3 ಥರ 4 ಥರನೂ ಮಿಕ್ಸ್ ಮಾಡಿ ಅದನ್ನು ನೆನೆ ಇಟ್ಟು ಅದನ್ನು ಹಾಕ್ಕೊಡ್ತಾ ಇದ್ದೀನಿ. ಅದನ್ನು ತೋರಿಸ್ತೇನೆ. ಕೊನೆವರೆಗೂ ನೋಡಿ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ ರೀ. ನನ್ನ ಹೆಸರು ಬಸವರಾಜ್ ಜಂಬಗಿ ಅಂತ್ರಿ. ನಮ್ದು ಬೆಳಗಾವಿ ಡಿಸ್ಟಿಕ್ ಸವದತ್ತಿ ತಾಲೂಕು ಸಿಂಧೋಗಿ ಗ್ರಾಮ ರೀ. ನಾವು ಇಲ್ಲೇ ಸ್ವಲ್ಪ ಟಗರ್ ಮರಿ ಸಾಕಾತೇವ್ರಿ. ಆದ್ರೆ ಪಟ್ಟ ಸಿಗಲ್ ಸಲುವಾಗಿ ಸ್ವಲ್ಪ ಈಗ 1 ಮರಿ ಸಾಕತ್ತೇನ್ರಿ. ಮೇವು ಸಿಕ್ತಂದ್ರ ಒಂದು 5-6 ಮರಿ ಮಾಡ್ಬೇಕಂತದನ್ರಿ. ಅದ್ರ ಸರ್ಗೆ ಹೇಳಿದ್ದೀವಿ, ಸರ್ ಟ್ವಾಟ್ ಕೊಡ್ತಂತ ಹೇಳ್ಯಾರು. ಅದನ್ನ ಆಮೇಲೆ ಟ್ವಾಟ್ ಸಿಕ್ತಂದ್ರ ಮಾಡ್ಬೇಕಂತದೇವ್ರಿ. ಇದೊಂದು ಹೇಗಿದೆ ಅಲ್ಲ ನೀರ
ಸಿಂಧೋಗೆ ಈ ಬಸ್ಸು ಜಂಬಿಗೆ ಅವ್ರ ವಿಡಿಯೋ ಎದಕ್ಕೆ ಹಾಕಿನಿ ಅಂದ್ರೆ ಇವ್ ನನಗೆ ಫೋನ್ ಹಚ್ಚಿ ಹೇಳ್ತೂ ಇದ್ದ. ಮತ್ತು ಎಷ್ಟೋ ಹುಡುಗರು ಕಲಿತು ಖಾಲಿ ಉಪರಾಟಿಗೆ ಅಡ್ಡಾಡತ್ತಾರೆ, ನೌಕರಿನೇ ಸಿಗೋಲ್ದಂತಾರ ಎಲ್ಲರೂ. ಮತ್ತು ತಂದೆ ತಾಯಿಗೆ ಒಂದಿಟ್ಟು ಹೆಲ್ಪು ಮಾಡೋದಿಲ್ಲ. ಖಾಲಿ ಕುಂದ್ರ ಬದ್ಲಿ ನಮಗೆ ನೀವು ಅಂತ ಬಿಸ್ನೆಸ್ ಮಾಡ್ರಿ. ಯಾಕಂದ್ರೆ ಈಗ ಆ ಹುಡುಗನ ಕಾಲಿಲ್ಲದ ಮತ್ತು ಎರಡೂ ವೀಲ್ ಚೇರ್ ಮೇಲೆ ಎಲ್ಲ ಮಾಡ್ಕೊತ ಅಂಥ ಕೆಲಸ ಮಾಡಕ್ಕೆ ಆ ಹುಡುಗ ಗಟ್ಟಿ ಅದ ಅಂದ್ರೆ ಕಾಲು ಕೈ ನೆಟ್ಟಗೈದ ನಮ್ಮಂತಾರಿಗೆ ನಿಮ್ಮಂತಾರಿಗೆ ಮಾಡಕ್ಕೆ ಏನು ತೊಂದರೆ ಆಗೈತಿ. ಅದಕ್ಕೆ ಈ ವಿಡಿಯೋ ಹಾಕಿದ್ದೆ. ಮಾಡ್ಬೋದು ಮನಸ್ಸು ಮಾಡಿದ್ರೆ. ಆ ಹುಡುಗ ಏನಿಲ್ದನ ಮಾಡಾಕತ್ತ. ಈಗ ನನ್ನ ಕೋಳಿಗಳು ನೋಡ್ರಿ, ಇಲ್ಲೇ ಸಡ್ಡಿಗೆ ಬಂದ ತೊಗೊಳತ್ತಾರ ಈಗೆಲ್ಲ. ಎರಡು ಹೋಟೆಲ್ದಾರು ಮಾತ್ರ UK22 ಮತ್ತು SK ಹೋಟೆಲ್ದವರು ಯರಗಟ್ಟಿಯಲ್ಲಿ ತೊಗೊಳಕತ್ತಾರ. ಮತ್ತು ಹೊರಗಡೆ ಔಟ್ಸೈಡ್ ಭಾಳ ಸೇಲ್ ಆಗಾಕತ್ತಾವ. ಯಾಕಂದ್ರೆ ನಿನ್ನೆ ಕರೆಮ್ಮಗೆ ಏನೋ ಮಾಡಕ್ಕೆ ಶುಕ್ರವಾರ ದಿನ ಅವರು ಬ್ಯಾಟಿಗೆ ಕೊಡ್ಬೇಕಂತೇಳಿ ಭಾಳ ಜನ ಬಂದಿದ್ರು. ಮತ್ತು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಊಟಕ್ಕಂತೇಳಿ ಒಯ್ಯಾಕತ್ತಾರ. ಯಾಕಂದ್ರೆ ಪ್ಯೂರ್ ಜವಾರಿ ಅಂದ್ರೆ ಈ ರೀತಿ ಬರುತ್ತೆ. ಪ್ಯೂರ್ ಜವಾರಿ ಅದಕ್ಕೆ ಈ ರೀತಿ ಬರ್ತೈತಿ. DP ಕ್ರಾಸ್ ಅಂದ್ರೆ ಒಂದು 2 ತಿಂಗಳದಾಗ ಒಂದು 2 kg ಆಗುತ್ತೆ. ಇದು ನಂದು ಪ್ಯೂರ್ ಜವಾರಿ. ಈಗ ನಾನು 4 ತಿಂಗಳು ನಾನು ಮೇಯಿಸಿರೋದು, 1 ತಿಂಗಳು ಮರಿ ತಂದಿದ್ದೆ. ಅಂದ್ರೆ 5 ತಿಂಗಳು ಟೋಟಲ್ ಆಯಿತು. ಭಾಳ ಅಂದ್ರೆ ಇದು 700-800 ಗ್ರಾಮ್ ಬರಾಕತ್ತೈತಿ. ಅದಕ್ಕಿಂತ ಹೆಚ್ಚಿಗೆ ಬರೋದಿಲ್ಲ ಪ್ಯೂರ್ ಜವಾರಿ ಆದ್ರೆ. ಈ ರೀತಿ ಬಂದೈತಿ. ಆದ್ರೆ ನಾನು ಮಾತ್ರ ಮೇಯ್ಸಾಕತ್ತಿದ್ದು ಕೋಳಿ ಫುಡ್ ಅದು ಏನು ಕೊಟ್ಟಿಲ್ಲ. ನಾ ಕೊಟ್ಟಿದ್ದು ಗೊಂಜಾಳ ಒಡಿಸಿ, ಆಮೇಲೆ ಹುಳ್ಳಿ, ಇದು ಜೋಳ, ಗೋಧಿ ಈ ರೀತಿ ಎಲ್ಲ ಸಣ್ಣ ಇದನ್ನ ಮಾಡಿ ನುಚ್ಚ ಹಾಕೋದು. ನ್ಯಾಚುರಲ್ ಅಂದ್ರೆ ಮತ್ತು ಕಬ್ಬಿನ ಇದು ಬಾಳಿ ದಿಂಡು ಏನಿರ್ತೈತಲ್ಲ ಅದನ್ನು ಕಡ್ದು ಹಾಕ್ತೀನಿ. ಅಂದ್ರೆ ವೇಸ್ಟ್ ಆಗಿರೋದು ಇವ್ರು ಬಾಜು ಕಡ್ದಿರ್ತಾರೆ. ಆಮೇಲೆ ಕಾಯಿಪಲ್ಲೆ ತರಕಾರಿ ಎಲ್ಲ ವೇಸ್ಟ್ ಆಗಿರೋದು ಅದನ್ನು ಹಾಕಿರ್ತೀನಿ. ಚೆನ್ನಾಗಿ ಬಂದಿದೆ ಮಾತ್ರ. ಎಲ್ಲರೂ ರಿಸಲ್ಟ್ ಹೇಳಿದ್ರಲ್ಲ, ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಸರ್, ಚೆನ್ನಾಗಿ ಮೆಸಿದಾರೆ ಅಂತ ಹೇಳಿದ್ರು. ನೋಡ್ರಿ, ಈ ರೀತಿ ಸಡ್ನ್ಯಾಗನ ಬಂದು ತೊಗೊಂಡು ಹೊಂಟಾರ. ನಾವೇನು ಮಾರ್ಕೆಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಹಿಡಿದ್ರೆ ಸಿಗಬಾರ್ದಂತಾರಲ್ರಿ, ಆ ರೀತಿ ಮರಿ ಬಂದಾವ್ರಿ. ಈಗ ನಾನು ನಡ ಹಿಡಿದ್ರೆ ಸಿಗುದಿಲ್ರಿ ಈಗ ಒಟ್ಟ. ಈಗ ಸೇಲಂಕ್ರಿ ಮಾಡಬೇಕ್ರಿ. ಯಾರ ಮುಂದೆ ಫಾರಮ್ನ್ಯಾಗ ಹಾಕ್ಕೋತೀರಿ ಅಂದ್ರೆ ಬಕ್ರಿ ಇದಿನ ಸಂಬಂಧ ಮುಂದೆ ಬರ್ತತಲ್ಲ ಬಕ್ರಿ ಇದು, ಅದಕ್ಕೆ ಏನಾರ ಹಾಕ್ಕೋತೇನಂದ್ರೆ ತೊಗೋಬೋದು. ಈಗ ಒಟ್ಟು ನಾನು 3 ತಿಂಗಳು ಮರಿ ತಿಂದಿದ್ದೆ. ಈ ರೀತಿ ಬಂದೈತಿ. ನನಗೆ ಇನ್ನೊಂದು 4 ತಿಂಗಳದ್ದು ಐತಿ. ಹಿಡಿತೇನಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ನಂಬರ್ ಡಿಸ್ಕ್ರಿಪ್ಷನ್ಯಾಗ ಇರ್ತೈತಿ. ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ಬೇಕಂದ್ರೆ ನಿಮಗೆ ಕೊಡ್ತೇನೆ ಡೈರೆಕ್ಟ್. ಸಡ್ಡಿಂದ ಸಡ್ಡಿಗೆ ಹೋಗ್ತಾವೆ. ಸಡ್ನ್ಯಾಗ ಮೇಯ್ದಿದ್ದು ಇಷ್ಟು ಮಾತ್ರ ಕರೆ. ಎಲ್ಲ ತಿನ್ನಕ್ಕೆಲ್ಲ ರೂಢಿ, ಎಲ್ಲ ಕಪ್ಪಿಸ್ತಾವು, ಎಲ್ಲ ಔಷಧ ಮೆಡಿಸನ್ ಎಲ್ಲ ಆಗೈತಿ ಇವಕ್ಕೆ ಕಂಪ್ಲೀಟ್. ಯಾರಿಗಾರ ಬೇಕಂದ್ರೆ ಕಾಲ್ ಮಾಡ್ಬೋದು ಎಲ್ಲರಿಗೂ. ನಿಮಗೆ ಸಂಗ್ಯಾ ಬಾಳೆ ನಂಕ್ರಿ ತೋರ್ಸಬೇಕಲ್ರಿ. ಸಂಗ್ಯಾ ನೋಡ್ರಿ ಬಾಳೆ ಹೆಂಗೆ ನಿಂತಾನಲ್ಲಿ. ಬಾಳೆ ಇಂಪ್ರೂವ್ಮೆಂಟು ಆಗಾಕತ್ತಾನ, ಸಂಗ್ಯಾನು ಇಂಪ್ರೂವ್ಮೆಂಟ್ ಆಗಾಕತ್ತಾನ. ಎರಡೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಮೈತಾ ಇದ್ದಾವೆ. ಫ್ರೆಂಡ್ಲಿ ಭಾಳ ಆಗ್ಯಾವ ಇವು. ಯಾಕಂದ್ರೆ ನನ್ನ ಜೋರಿ ಎಲ್ಲಿ ಹೊಕ್ಕ್ಯಾವ ಅಲ್ಲಿ ಬರ್ತಾವೆ. ಇವನ್ನ 2 ಟೈಮ್ ಬಿಡಾಕತ್ತಾನೀಗ. ಹಾಗೆಲ್ಲ ಒಟ್ಟು ಗ್ರೋತೂ ಕರೆಕ್ಟಾಗಿ ಬರತತಿ. ಇಲ್ಲೈತೆ ನೋಡ್ರಿ, ಈಗ ಹೊಸದಾಗಿ ಶುರು ಮಾಡಿರೋ ಫುಡ್ ಅಂತ ಹೇಳಿದ್ನಲ್ಲ, ಈ ರೀತಿ ನೆನೆಸಿಟ್ಟಿರ್ತೇನೆ. ಇದರಲ್ಲಿ ಗೊಂಜಾಳ ಐತಿ, ಇದರಲ್ಲಿ ಹುಳ್ಳು ಐತಿ, ಇದರಲ್ಲಿ ಸಜ್ಜೆ ಐತಿ, ಇದರಲ್ಲಿ ಜೋಳ ಐತಿ. 4 ಐಟಮ್ ನೆನೆಸ್ಬಿಟ್ಟು ಅದನ್ನು ಕೊಡತ್ತೇನೆ. ಹೊಳ್ಳೆ ಡ್ರೈನು ಮಿಕ್ಸ್ ಮಾಡಿರ್ತೇನೆ. ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾನೆ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ಈಗ ಕಂಟಿನ್ಯೂ ಅಂದರೂ ಜಾಸ್ತಿನೇ ಕೊಟ್ಟು ಮೇಸೇನೆ. ಬಟ್ ಇದೊಂದು ಈಟ್ ಚೇಂಜಸ್ ಇರಲಿ ಒಂದಿಟ್ಟು ಅಂತ ರಿಸಲ್ಟ್ ನೋಡಕ್ಕೆ ಒಬ್ಬರು ಹೇಳಿದ್ರೆ ಅದಕ್ಕೆ ಇದನ್ನು ಮಾಡಾಕತ್ತೇನೆ. ನೋಡೋಣ ರಿಸಲ್ಟ್ ಚಲೋ ಬರತ್ತತ್ತು ಒಟ್ಟು ಮಾತ್ರ. ಈಗ ಯಾಕಂದ್ರೆ 1 ವಾರ ಆತು ನಾ ಇದನ್ನು ಹಾಕಕತ್ತೆ. ದಿನಕ್ಕೆ ನಿಂದ್ರವಲ್ದು, ವೇಟ್ ಹೆಚ್ಚಿಗೆ ಆಗಾಕತ್ತತಿ. ಚಾರ್ಲಿ ಫ್ರೆಂಡ್ಶಿಪ್ ನೋಡ್ರಿ, ಫ್ರೆಂಡ್ ಆಗ್ಯಾವ ಈಗ. ನೋ ಲಕ್ಕಿ ಚಿ ಚಿ. ಚಾರ್ಲಿ ಫುಲ್ ಅದನ್ನ ಬಿಡೋದೇ ಇಲ್ಲ. ಲಕ್ಕಿ ಟಾಯ್ಲೆಟ್ಗೆ ಹೋಗ್ಬೇಕಂದತಿ. ನಮ್ಮ ಚಾರ್ಲಿ ಫ್ರೆಂಡ್ ಆಗ್ಯಾನ ಈಗ ಲಕ್ಕಿ ಜೋಡಿ. ಈ ರೀತಿ ವಾಕಿಂಗ್ ಮಾಡತ್ತಾವ. ಏನಿಲ್ಲ, ಅವನು 2 ಫ್ರೆಂಡ್ ಮಾಡ್ಬೇಕಂತೇಳಿ ಈಗ ತಂದಿದ್ದಿದ್ದಾನೆ ಚಾರ್ಲಿನ. ಲಕ್ಕಿ ಕಮ್ 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 ಕಮ್. ಚಾರ್ಲಿ 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 ಲೇ, ಚಾರ್ಲಿ ಬರೋಲ್ಲ. ಚಾರ್ಲಿ ಲೇ, ಚೀ ಚೀ, ಬಾ ಬಾ ಚಾರ್ಲಿ, ಚೀ ಲೇ ಚಾರ್ಲಿ ಚಾರ್ಲಿ, ಕಮ್ ಕಮ್ ಕಮ್, ಬಾ ಬಾ ಲೇ, ಇಲ್ಲೇ ಬಾ 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 ಬಾ.
ಲಕ್ಕಿ ಡೌನ್ 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 ಲಕ್ಕಿ ಡೌನ್. ಬರ್ಲಿ ತಡಿ ಚಾರ್ಲಿ ಅವ ಏನು ಮಾಡ್ತಾನೆ ನೋಡು ನೀನು. ಸುಸ್ಸು ಬಂದಾವ ತಡಿ ಅದಕ್ಕೆ. ಚಾರ್ಲಿ ಬಾ. ಐ ಐ ಐ ಐ ಈ ರೀತಿ ಆಟ ಆಡ್ತಾವ ನೋಡ್ರಿ ಚಾರ್ಲಿ ಮತ್ತು ಲಕ್ಕಿ. ಇದು ನೋಡ್ರಿ ನಂದು ಫಸ್ಟ್ನೇ ಬೋನ್ಗೆ ಆಗಿತ್ತಲ್ಲ, ಅದನ್ನು ಲಕ್ಷ್ಮೀ ಫೋಟೋದ ಮುಂದಿಟ್ಟು ಪೂಜೆ ಮಾಡಿದೆ. ನಾನು ಜೈ ಜವಾನ್ ಜೈ ಚಾರ್ಲಿ. ಕಿಸಾನ್ ನೋ ಲಕ್ಕಿ. ಫಸ್ಟ್ನೇ ಓಪನಿಂಗ್ ಆಗಿದ್ದು, ಆ ದುಡ್ಡು ದೇವಿ ಮುಂದಿಟ್ಟು ಪೂಜೆ ಮಾಡಿದೆ. ಲಕ್ಕಿ ನೋ ಲಕ್ಕಿ ಲಕ್ಕಿ ನೋ ನೋ. ಚಾರ್ಲಿ ಮಗನ ನೀನು ಒಂದ ಹಿಡಿತಂದ್ರೆ ಒಂದ ತುತ್ನಾಗ ಹೊಕ್ಕಿ ಅಷ್ಟ ಸುಮ್ಮ ಟೈಮ್ ಪಾಸ್ ಮಾಡ. ನಾವು ಊರಿರೋ ಗೊಂಜಾಳ ಈ ರೀತಿ ಬಂದಿದೆ. ನಾನು ಒಂದು ಸ್ವಲ್ಪ ಜಾಸ್ತಿನೇ ಊರಿರೋದು. ಅವತ್ತು ನನ್ನ ಮಕ್ಕಳು ಎಲ್ಲರೂ ಸೇರಿ ಹಾಕಿರೋದು ಈ ರೀತಿ ಗೊಂಜಾಳ. ಮುಂಚೆ ಇದನ್ನು ಹಚ್ಚಿದ್ನಲ್ಲ ನೇಪಿಯರು, ಈ ರೀತಿ ನೇಪಿಯರ್ ಬಂದಿದೆ. ಮತ್ತು ಚೊಗಚಿನೂ ತೋರಿಸ್ಲೇಬೇಕು ನಿಮಗೆ, ಚೊಗಚಿ ಯಾವ ರೀತಿ ಬಂದಿದೆ ಅಂತ. ಇಲ್ಲಿದೆ ನೋಡಿ ಚೊಗಚಿ, ಇದು ಚೊಗಚಿ ಹಾಕಿರೋದು ಈ ರೀತಿ ಬಂದಿದೆ. ಇದೆಲ್ಲ ನೋಡಿ ಚೊಗಚಿ. ಇದು ಈ ರೀತಿ ಎಲ್ಲ ಲೈನಲ್ಲಿ ಕಾಣ್ತಾ ಇದ್ದಾವೆ ಗೊಂಜಾಳ. ಇದು ನನ್ನ ಮಕ್ಕಳು ನಾವು ಸೇರಿ ಹಾಕಿರೋದು. ಇನ್ನೇನು ತೊಂದರೆ ಇಲ್ಲ ಹಸಿರಿಗೆ. ಆಕಳನ್ನು ತರ್ತೇನೆ ಇನ್ನು. ಆಕಳ ತರಲಿದ್ದು ಕಾರಣ ಇದೆ, ಅದಕ್ಕೊಂದು ಸ್ವಲ್ಪ ಹಸಿರು ಬೇಕೇ ಬೇಕು, ಅದಕ್ಕೋಸ್ಕರ ಬಿಟ್ಟಿದ್ದೆ. ಇನ್ನು ತರೋದು ಎಲ್ಲ ಸಾಲಲ್ಲೂ ಹುಟ್ಟಿದಾವೆ. ಸ್ವಲ್ಪ ಕಸ ಜಾಸ್ತಿ, ನೋಡೋಣ ಕಸನ ಕೀಳಿಸ್ಬೇಕು. ನಮ್ಮ ಲಕ್ಕಿ ವಾಕಿಂಗ್ ಮಾಡ್ತಾಯಿದೆ. ಇವತ್ತು ಡಿವಾರ್ಮಿಂಗ್ ಮಾಡಿದೆ. ಇದನ್ನು ಡಿವಾರ್ಮಿಂಗು ಮತ್ತು ಲಿವರ್ ಟಾನಿಕ್ ತಂದಿದ್ದೀನಿ. ಇವತ್ತು ಡಿವಾರ್ಮಿಂಗ್ ಆಯಿತು. ಇನ್ನೊಂದು ವಾರ ಲಿವರ್ ಟಾನಿಕ್ ಕೊಡ್ಬೇಕು ಅದಕ್ಕೆ. ಕುರಿ ಫಾರಮ್ ಮಾಡಾಕತ್ತೀರ ಅಂದ್ರೆ ನಿಮ್ಮ ಹತ್ರ ಒಂದು ಡಾಕ್ಟರ್ ಗತೆ ಒಂದು ದವಾಖಾನಿನ ಇರ್ಬೇಕು, ಅಂದ್ರೆ ಮೆಡಿಕಲ್ ಶಾಪ್. ಈಗ ನಾ ತೋರಿಸೋದು ಇವೆಲ್ಲ ನೋಡ್ರಿ ಮೆಡಿಸನ್, ಯಾವ್ಯಾವ ಎದೆದಕ್ಕೆ ಉಪಯೋಗ ಎಲ್ಲ ಹೇಳ್ತಾನೆ. ನಾನು ನನ್ನ ಫಾರ್ಮ್ನಾಗ ಯೂಸ್ ಮಾಡಿರುವ ಮೆಡಿಸನ್ ಇವು. ರಿಸಲ್ಟ್ ಮಾತ್ರ ಚಲೋ ಬಂದೈತಿ. ಅದನ್ನು ಹೇಳ್ತಾನೆ ಯಾವ್ಯಾವ ಎದಕ್ಕೆ ಅನ್ನೋದು. ಇಲ್ಲೈತೆ ನೋಡ್ರಿ. ಇದು ಜ್ವರ ಬಂದ್ರೆ ಇದನ್ನು ಕೊಡ್ತಾನೆ ರೀ. 1-1.5 ml ಕೊಡ್ತಾನೆ ಇದನ್ನು. ಅದ್ರ ಜೋಡಿ ಮಾತ್ರ ಇದನ್ನು ಕೊಡಬೇಕು, ಯಾಕಂದ್ರೆ ಅದನ್ನು ಕೊಟ್ಟರೆ ಎನರ್ಜಿ ಹೆಚ್ಚಕತ್ತೆ. ಜ್ವರದ ಕೊಟ್ಟ ಮೇಲೆ ಇದನ್ನು ಕೊಡ್ತಾನೆ. ನಾರ್ಮಲ್ ಫಸ್ಟ್ ಬರೋದಂದ್ರೆ ಜ್ವರಗಳು ಬಂದ್ರೆ, ಅದಾದ್ಮೇಲೆ ಮೇವು ತಿನ್ನೋದು ಬಿಡ್ತೈತಿ ರೀ. ಅದಾದ ತಕ್ಷಣ ಮೇವು ತಿನ್ನೋದು ಬಿಡ್ತೈತಿ. ಮೇವು ತಿನ್ನೋದು ಬಿಡೋಕೆ ಇದನ್ನು ಕೊಡ್ತಾನೆ. ಇದನ್ನು ಕೊಟ್ಟ ಮೇಲೆ ಮೇವು ತಿನ್ನಾಕ ನಿಂದಿರ್ತೈತಿ. ಇನ್ನು ಅದು ಸುಸ್ತಾಗಿ ಒಂದೇ ಕಡೆ ಮಕ್ಕಳದು ಹೆಚ್ಚ, ಇದನ್ನು ಕೊಡ್ತಾನೆ ರೀ. ಮತ್ತು ಲಾಸ್ಟಿಗೆ ಸುಸ್ತು ಕಡಿಮೆ ಆಕತಿ ಇದಕ್ಕೆ. ಇವೆಲ್ಲ ಏನಂದ್ರೆ ರೀ ಜ್ವರಕ್ಕೆ ಇವು 4 ಕೊಡ್ಬೇಕು, ಅಂದಾಗ ಜ್ವರ ರಿಕವರಿ ಪೂರ ಆಕತಿ. ಇವು ಸ್ಟೆಪ್ ಬೈ ಸ್ಟೆಪ್ ಇಟ್ಟನಲ್ರಿ. ಒಂದೇದು ಜ್ವರ ಬಂದಿದ್ದಕ್ಕೆ ಅದ್ರ ಜೋಡಿ ಅಡಿಷ್ನಲ್ ಬೂಸ್ಟ್ ಕೊಡಬೇಕು. ಇದು ಏನೈತಲ್ಲ ಮೇವು ತಿನ್ನೋದು ಬಿಡ್ತೈತಿ ಜ್ವರ ಬಂದಮೇಲೆ. ಅದಕ್ಕಾಗಿ ವೀಕ್ನೆಸ್ ಆಗಿರ್ತೈತಿ, ವೀಕ್ನೆಸ್ ಹೋಗಕ್ಕೆ ಲಾಸ್ಟ್ನೇದ್ದು. ಇದನ್ನೆಲ್ಲ ಕಂಡು ಹಿಡಿಬೇಕು. ಜ್ವರ ಐತೆ ಇಲ್ಲ ಅನ್ನಕ್ಕೆ ಏನೈತಲ್ರಿ, ಥರ್ಮಾಮೀಟ್ರ್ ನಿಮ್ಮ ಹತ್ರ ಒಂದು ಇಟ್ಕೋಬೇಕು ಫಾರ್ಮ್ನಾಗ. ಥರ್ಮಾಮೀಟ್ರ್ ಇಲ್ಲೇ ಗೊತ್ತಾಗೋದಿಲ್ಲ, ಈ ಥರ್ಮಾಮೀಟ್ರ್ ಒಂದು ಬೇಕು. ಇನ್ನು ಕೆಮ್ಮು ನೆಗಡಿ ಬಂದ್ರೆ ಇಲ್ಲೈತೆ ನೋಡ್ರಿ, ಇದೊಂದು ಸಿರಪ್ ಐತ್ರಿ. ಸಿರಪ್ ಕೊಡ್ಬೇಕ್ರಿ ಕೆಮ್ಮು ನೆಗಡಿ ಬಂದ್ರೆ. ಇಲ್ಲ ಇದಕ್ಕೆ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಇಲ್ಲೊಂದು ಐತಿ ರೀ ನೆಗಡಿಗೆ, ಇದನ್ನು ಕೊಡ್ಬೇಕ್ರಿ. ಮತ್ತು ಇಲ್ಲಿ ಒಂದೊಂದು ವೀಕ್ ಆಗಿರ್ತಾವೆ, ಎನರ್ಜಿ ಇರೋದಿಲ್ಲ. ಇದು ಎನರ್ಜಿ ಸಂಬಂಧ ರೀ. ಇದು ಹೊಳ್ಳೆ ಡಿಸೆಂಟ್ರಿ ಹತ್ತಿದ್ರೆ ಕಾಳು ತಿಂದು ಡಿಸೆಂಟ್ರಿ ಮಾಡ್ಕೊತಾವ. ಇದು ಇಂಜೆಕ್ಷನ್ ನೋಡ್ರಿ, ಇದು ಇಂಜೆಕ್ಷನ್ ಕೊಡೋದು.
ಇವೆಲ್ಲ ಇಂಜೆಕ್ಷನ್ ನಾವು ತೋರೋದು. ಇದೊಂದು ಸಿರಪ್ ಇದು ಏನೇನೆಲ್ಲ ನೆಗಡಿ ಒಂದಿಟ್ಟು ಸುಸ್ತಿದ್ರು ಇದು ಕ್ಲಿಯರ್ ಮಾಡ್ತತಿ. ಇನ್ನು ಕಾಳು ತಿಂದು ಹೊಟ್ಟೆ ಉಬ್ಬಿರ್ತತಲ್ಲ ಅವಾಗಿದೆ ಇದು 10 ml ಕೊಡ್ಬೇಕ್ರಿ. ಇದನ್ನು ಕಾಳು ತಿಂದು ಹೊಟ್ಟೆ ಉಬ್ಬಿರ್ತಾವೆ ಅವಾಗ ಇದನ್ನು 10 ml ಕೊಟ್ರೆ ಕವರ್ ಆಕೈತಿ. ಇದಂಕ್ರಿ ಏನಾರ ಕಾಲು ಪಾಲು ಪೆಟ್ಟತ್ತಿದ್ರೆ ಸಾಫ್ ಮಾಡಕ್ಕೆ ಇದಿಷ್ಟು ಕಾಟನ್ ಅದು ಇಟ್ಟೇನಿ. ಮತ್ತು ಮೆಡಿಸನ್ ಅದಾವ ಇದ್ರಾಗು. ಆಮೇಲೆ ಪ್ಯೂವರ್ ಹಳದಿ ಐತಿ, ಅಂದ್ರೆ ಅರಶಿನ. ಒಮ್ಮೊಮ್ಮೆ ಅರಶಿನೂ ಯೂಸ್ ಮಾಡ್ಬೇಕಾಗಿರ್ತೈತಿ, ಅದಕ್ಕಾಗಿ ಅರಶಿನೂ ಇಟ್ಟೇನಿ. ಇವೆಲ್ಲ ಸಣ್ಣದೊಂದು ಮೆಡಿಕಲ್ ಸ್ಟೋರ ನಮ್ಮ ಹತ್ರಕ್ಕೆ ಇದ್ರೆ ಫಾರ್ಮ ನಡಿತೈತಿ. ಇವನ್ನೆಲ್ಲ ಇಟ್ಕೋಬೇಕು. ಇವು ಇಲ್ಲಿ ಕೆಲಸನೂ ಇಲ್ರಿ. ಇಷ್ಟೆಲ್ಲ ಮೆಡಿಕಲ್ ಶಾಪ್ ನಮ್ಮ ಹತ್ರ ಇರ್ಬೇಕು. ಅಂದಾಗ ಮೆಡಿಕಲ್ ಶಾಪ್ ಇದ್ರೆ ಫಾರ್ಮ್ ನಡ್ಸಾಕತ್ತಿ. ಹೊಳ್ಳಿ ಇದಾದ್ಮೇಲೆ ಅಡಿಷ್ನಲ್ ರೀ, ಇಲ್ಲಿ ನೋಡ್ರಿ, ಇದನ್ನು ನಾನು ನಮ್ಮ ಲಕ್ಕಿಗೆ ಅಂದ್ರೆ ಡಾಗಿಗೆ ಯೂಸ್ ಮಾಡೋದಿದೆ. ಲಿವರ್ ಟಾನಿಕ್ ಇದೆ, ಇದು ಚಲೋ ಬರ್ತೈತಿ. ಹೊಳ್ಳಿ ಇದು ನನ್ನ ಕೋಳಿಗೆ ಯೂಸ್ ಮಾಡ್ತೇನೆ, ವಾರದಾಗ 2 ಸಲ ಕೊಡ್ತೇನೆ ಇದನ್ನು. ಇವೆಲ್ಲ ಹಿಂಗೆ ಇಟ್ಕೊಂಡು ಈ ರೀತಿ ನಾವು ಮೆಡಿಸನ್ ಹಾಕ್ಕೋತ ಹೋದ್ರೆ ಕರೆಕ್ಟ್ ಆಗತ್ತೆ. ನಮಗೆ ಮೇನ್ ಏನಂದರೆ ಬೆಳಿಗ್ಗೆ ಕಾಳು ಹಾಕುವಾಗ ಮರುಗಳು ಯಾವ ಡಲ್ ಅದಾವಲ್ಲ ಅದನ್ನು ಕಣ್ಣು ಹಿಡ್ದು ಇವನ್ನೆಲ್ಲ ಟ್ರೀಟ್ಮೆಂಟ್ ಕೊಡ್ಬೇಕು.